FA2 ಎಕ್ಸಾಮ್ಸ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡ್ಬೇಕಂದ್ರೆ ಯಾವ ಕ್ವಶನ್ಸ್ ಅನ್ನ ಮಿಸ್ ಮಾಡಲೇಬಾರ್ದು, ಮಸ್ಟ್ ಅಂಡ್ ಶುಡ್ ಓದಲೇಬೇಕಾದಂತ ಕ್ವಶನ್ಸ್ ಯಾವುದು, ಈ ರೀತಿ ಡೌಟ್ಸ್ ನಿಮ್ಗೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಟಾಪ್ 10 ಕ್ವಶನ್ಸ್ FA2ಗೆ ಬರ್ಬೋದಾದಂತ ಟಾಪ್ 10 ಕ್ವಶನ್ಸ್ ಗಳನ್ನ ಇಲ್ಲಿ ಕೊಡ್ತಾ ಹೋಗ್ತೀನಿ. ಈ ಕ್ವಶನ್ಸ್ ಗಳನ್ನ ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ, ಡೆಫಿನೆಟ್ 100% ಬಂದೇ ಬರುತ್ತೆ. ಸೊ ಯಾವ್ದು ಆ ಕ್ವಶನ್ಸ್ ಅಂತ ನೋಡ್ಕೊ ಬರೋಣ ನಾವು ಹಾಗಾದ್ರೆ. ಓಕೆ ನೋಡಿ, ಟಾಪ್ 10 ಕ್ವಶನ್ಸ್ ಅನ್ನ ಕೊಡ್ತಾ ಇದ್ದೀನಿ. ಸೊ ಮತ್ತೆ ನಿಮಗೆ ಈ ಒಂದು ಕ್ವಶನ್ಸ್ ಗೆ ಆನ್ಸರ್ ಬೇಕು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ಸ್ ಅಂತ ಮಿನಿಮಮ್ 50 ಕಮೆಂಟ್ಸ್ ಬರಬೇಕು. ಓಕೆ, ಸೊ ಮಿನಿಮಮ್ 50 ಕಮೆಂಟ್ಸ್ ಬಂದ್ರೆ ಈ ಎಲ್ಲಾ ಕ್ವಶನ್ಸ್ಗೂ ಆನ್ಸರ್ಸ್ ನಾನು ಕೊಡ್ತೀನಿ ನಿಮಗೆ. ಓಕೆನಾ. ಸೊ ಮತ್ತೆ ಈ ಒಂದು PDF, ಈ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ನ PDF ನಿಮಗೆ ನಮ್ಮ PW ಕರ್ನಾಟಕ 9th and SSLC, PW ಕನ್ನಡ 9th and SSLC ವಾಟ್ಸ್ಆಪ್ ಚಾನಲ್ ಅಲ್ಲಿ ಸಿಗುತ್ತೆ. ಅಲ್ಲಿ ಜಾಯ್ನ್ ಆಗಿ ಈ ಒಂದು PDF ಅನ್ನ ಪಡ್ಕೊಳ್ಳಿ. ಓಕೆ, ಸೊ ನೋಡ್ತಾ ಹೋಗೋಣ ಟಾಪ್ 10 ಕ್ವಶನ್ಸ್ ಯಾವ್ದಪ್ಪ ಅಂತಂದ್ರೆ. ಸೊ ಫಸ್ಟ್ ಒನ್ ನೋಡಿ ಏನಿದೆ, ವಿತ್ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅನ್ನೋದನ್ನು ನಾನು ಇಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಕ್ಲಿಯರಾ? ಎಷ್ಟು ಮಾರ್ಕ್ಸ್ ಕೇಳೋ ಚಾನ್ಸಸ್ ಇದೆ ಅನ್ನೋದು ಹೇಳ್ತೀನಿ. ಫಸ್ಟ್ ಒಂದು ಎಕ್ಸ್ಪ್ಲೇನ್ ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್, 3 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇದೆ. ಕ್ಲಿಯರಾ? ಸೊ ಅದಾದ್ಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಾಧನೆಗಳೇನು ಅಂತ ಕೇಳ್ತಾರೆ, ಅಥವಾ ಅಂಡರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೈಸೂರು ಬಿಕೇಮ್ ಮಾಡೆಲ್ ಸ್ಟೇಟ್, ವೈ, ಹೌ, ಜಸ್ಟಿಫೈ ಅಂತ ಕೇಳ್ತಾರೆ. ಸೊ ವೆರಿ ಇಂಪಾರ್ಟೆಂಟ್ 4 ಮಾರ್ಕ್ ಕ್ವಶನ್ಸ್. ಓಕೆನಾ. ಅದಾದ್ಮೇಲೆ ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ಸ್ ಅಂಡ್ ಕಾಂಟ್ರಿಬ್ಯೂಷನ್ಸ್ ಆಫ್ ಆರ್ಯ ಸಮಾಜ್ ಅಂತ ಕೇಳ್ತಾರೆ. 4 or 3 ಮಾರ್ಕ್ಸ್ ಯಾವ್ದು ಬೇಕಾದ್ರೂ ಕೇಳ್ಬೋದು. ಓಕೆನಾ. ಸೊ ಈವನ್ ಸಮ್ ಟೈಮ್ಸ್ 2 ಮಾರ್ಕ್ಸ್ಗೂ ಕೇಳ್ಬೋದು. ಓಕೆ, ಸೊ ದಯಾನಂದ ಸರಸ್ವತಿ ಅವರ ಬಗ್ಗೆ ಅಂತಲ್ಲಾದ್ರೂ ಕೇಳ್ಬೋದು, ಅಥವಾ ಆರ್ಯ ಸಮಾಜ ಅಂತ ಕೂಡ ಕೇಳ್ಬೋದು. ಕ್ಲಿಯರ್? ಯಾವ್ದು ಕೇಳಿದ್ರು ಕೂಡ ಆನ್ಸರ್ ಸೇಮ್ ಏನೆ. ಓಕೆ, ದೆನ್ ಎಕ್ಸ್ಪ್ಲೇನ್ ದ ಕಾಸಸ್, ಎಫೆಕ್ಟ್ಸ್ ಅಂಡ್ ಕಂಟ್ರೋಲಿಂಗ್ ಮೆಥಡ್ಸ್ ಆಫ್ ಓವರ್ ಪಾಪ್ಯುಲೇಷನ್, ಚಾಲೆಂಜಸ್ ಆಫ್ ಇಂಡಿಯಾ ಅಂಡ್ ದ ರೆಮಿಡೀಸ್ ಚಾಪ್ಟರ್ ನಿಂದ ನಿಮಗೆ. ಓಕೆ, ಕ್ಲಿಯರ್? ಯಾವ್ದಾದ್ರು ಒಂದು ಕೇಳ್ತಾರೆ ಇಲ್ಲಿ, ಐದರ್ ದೇ ಕೆನ್ ಆಸ್ಕ್ ಕಾಸಸ್, ಎಫೆಕ್ಟ್ಸ್ ಆರ್ ಕಂಟ್ರೋಲಿಂಗ್ ಮೆಜರ್ಸ್, ಯಾವ್ದಾದ್ರು ಒಂದು ಕೇಳೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಫಾರ್ 3 ಮಾರ್ಕ್ಸ್. ಓಕೆನಾ. ಸೊ ಕ್ಲಿಯರ್? ಸೊ ಇದಾದ್ಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತಪ್ಪ ಅಂತಂದ್ರೆ, ಸೊ ಎಕ್ಸ್ಪ್ಲೇನ್ ದ ಕಾಸಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಇನ್ ಇಂಡಿಯಾ. ಓಕೆ, ವರ್ಕ್ ಅಂಡ್ ಎಕನಾಮಿಕ್ ಲೈಫ್ ಚಾಪ್ಟರ್ ಇಂದ ಇದು ನಿಮಗೆ 2 ಅಥವಾ 3 ಮಾರ್ಕ್ಸ್ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಎಕ್ಸ್ಪ್ಲೇನ್ ದ ಕಾಸಸ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಇನ್ ಇಂಡಿಯಾ. ಓಕೆನಾ. ಸೊ ನಿರುದ್ಯೋಗಕ್ಕೆ ಕಾರಣಗಳೇನಂತ ಕೇಳ್ತಾರೆ. ಆಮೇಲೆ ಸಜೆಸ್ಟ್ ಮೆಜರ್ಸ್ ಫಾರ್ ಸಾಯಿಲ್ ಕನ್ಸರ್ವೇಷನ್ ಅಂಡ್ ಮ್ಯಾನೇಜ್ಮೆಂಟ್, ಮಣ್ಣಿನ ಸಂರಕ್ಷಣೆಗೆ ಮತ್ತು ನಿರ್ವಹಣೆಗೆ ಕ್ರಮಗಳನ್ನು ಸೂಚಿಸಿ ಅಂತ 3 ಅಥವಾ 2 ಮಾರ್ಕ್ಸ್ ಕೇಳ್ತಾರೆ. ಕ್ಲಿಯರ್? ಓಕೆ, ಸೊ ಅದಾದ್ಮೇಲೆ ಅರಣ್ಯಗಳ ನಾಶಕ್ಕೆ ಪ್ರಮುಖ ಕಾರಣಗಳೇನು, ವಾಟ್ ಆರ್ ದ ಮೇನ್ ಕಾಸಸ್ ಆಫ್ ಡಿಸ್ಟ್ರಕ್ಷನ್ ಆಫ್ ಫಾರೆಸ್ಟ್ ಅಂತ ಕೇಳ್ತಾರೆ 4 ಮಾರ್ಕ್ಸ್ ಗೆ. ಓಕೆ, ಸೊ ದೆನ್ ಅದಾದ್ಮೇಲೆ 2 ಮಾರ್ಕ್ಸ್ ನೋಡಿ ಏನಂತ ಕೇಳ್ತಾರೆ, ವಾಟ್ ಈಸ್ ರೈನ್ ವಾಟರ್ ಹಾರ್ವೆಸ್ಟಿಂಗ್, ಎಕ್ಸ್ಪ್ಲೇನ್ ಇಟ್ಸ್ ಟೈಪ್ ಮತ್ತೆ ವಾಟ್ ಈಸ್ ಅಂದ್ರೆ 2 ಮಾರ್ಕ್ಸ್ ಕೇಳ್ಬಾರೆ, ಅಥವಾ ಜಸ್ಟ್ ಫಾರ್ 1 ಮಾರ್ಕ್ಸ್ ಗೆ ವಾಟ್ ಈಸ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಕೂಡ ಕೇಳೋ ಚಾನ್ಸಸ್ ಇದೆ. ಕ್ಲಿಯರಾ? ಸೊ ಇದಾದ್ಮೇಲೆ 1 ಮಾರ್ಕ್ಸ್ ಗೆ ವೆರಿ ಇಂಪಾರ್ಟೆಂಟ್ ಒನ್ ಏನಿದೆ, ಹೂ ಇಂಟ್ರೊಡ್ಯೂಸ್ಡ್ ದಿ ಮಹಲ್ವಾರಿ ಸಿಸ್ಟಮ್ ಅಂತ ಕೇಳ್ತಾರೆ. ಅಂಡ್ ದ ಲಾಸ್ಟ್ ಕ್ವಶನ್ ವೆರಿ ಇಂಪಾರ್ಟೆಂಟ್ ಯಾವ್ದಪ್ಪ ಅಂತಂದ್ರೆ ಮ್ಯಾಪ್. ಕ್ಲಿಯರಾ? ಸೊ ಮ್ಯಾಪಿಂಗ್ ಕ್ವಶನ್ಸ್ ಅನ್ನ ಕೇಳೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇದೆ. ಸ್ಪೆಷಲಿ ಇಂಡಿಯಾ ವಾಟರ್ ರಿಸೋರ್ಸಸ್ ಈ ಚಾಪ್ಟರ್ ಇಂದ ಕೇಳೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಯಾವ್ದೇ ಸರ್ ಇಂಪಾರ್ಟೆಂಟ್ ಪ್ಲೇಸ್ ಅಂತಂದ್ರೆ ದಾಮೋದರ್ ಪ್ರಾಜೆಕ್ಟ್ ಎಲ್ಲಿ ಬರುತ್ತೆ ಮ್ಯಾಪ್ ಅಲ್ಲಿ, ಇಂಡಿಯನ್ ಮ್ಯಾಪ್ ಅಲ್ಲಿ ಯಾವ್ಯಾವ ಪ್ಲೇಸ್ ಅಲ್ಲಿ ಬರುತ್ತೆ ಅನ್ನೋದು ಗೊತ್ತಿರಬೇಕು. ದಾಮೋದರ್ ಪ್ರಾಜೆಕ್ಟ್, ಕೋಸಿ ಪ್ರಾಜೆಕ್ಟ್, ಹಿರಾಕುಡ್ ಪ್ರಾಜೆಕ್ಟ್, ಬಾಕ್ರಾನಂಗಲ್, ತುಂಗಾಭದ್ರಾ, ಅಪ್ಪರ್ ಕೃಷ್ಣ, ನರ್ಮದಾ, ಓಕೆ, ನಾಗಾರ್ಜುನ ಸಾಗರ್. ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಸೊ ಮ್ಯಾಪಿಂಗ್ ಪ್ಲೇಸಸ್. ಕ್ಲಿಯರ್? ಇದನ್ನ ನಿಮಗೆ 2 ಅಥವಾ 3 ಮಾರ್ಕ್ಸ್ ಕೇಳ್ಬೋದು ಮ್ಯಾಪಿಂಗ್ ಕ್ವಶನ್ಸ್ ಅನ್ನ. ಕ್ಲಿಯರ್? ದೀಸ್ ಆರ್ ದ ಟಾಪ್ 10 ಕ್ವಶನ್ಸ್. ಓಕೆನಾ. ಈ ಕ್ವಶನ್ಸ್ ಗಳನ್ನ ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ, ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಓಕೆ, ಮತ್ತೆ ಕಮೆಂಟ್ ಹಾಕೋದನ್ನ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು.